ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ವೀಕ್ಷಕರೇ, ನಾನು ಮುಸಲ್ಮಾನಳಾಗಿ ಹುಟ್ಟಿದ್ರೂ ಕೂಡ ಸನಾತನ ಧರ್ಮ, ಇಲ್ಲಿನ ಸಂಸ್ಕೃತಿ, ಆಚರಣೆಗಳ ಬಗ್ಗೆ ಅತಿಯಾದ ಒಲವು ನನಗೆ ಖಂಡಿತವಾಗ್ಲೂ ಇದೆ. ಸನಾತನ ಧರ್ಮ ಅನ್ನುವಂಥದ್ದು ಬಹಳ ವಿಶಾಲವಾದದ್ದು. ಇದೊಂಥರ ಸಮುದ್ರ ಇದ್ದ ಹಾಗೆ ಅಂತ ಹೇಳ್ಬೋದು. ಎಷ್ಟೇ ಅಧ್ಯಯನವನ್ನ ಮಾಡಿದ್ರು, ಎಷ್ಟೇ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ರು ಕೂಡ ಅದು ಬಹಳ ಕಡಿಮೆ ಅಂತಾನೆ ಅನ್ಸುತ್ತೆ. ನನಗೆ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಕುಂಭಮೇಳವನ್ನು ನೋಡ್ತಾ ಇದ್ದಾಗ ತಲೆಯಿಂದ ಪಾದದವರೆಗೂ ಬೂದಿಯನ್ನ ಹಚ್ಕೊಂಡು ತ್ರಿಶೂಲ ಡಮರುಗವನ್ನ ಹಿಡ್ಕೊಂಡಿರುವಂತಹ ಆ ನಾಗ ಸಾಧುಗಳ ಬಗ್ಗೆ ತುಂಬಾನೇ ಕುತೂಹಲ ಶುರುವಾಗ್ಬಿಡ್ತು. ಯಾರು ಈ ನಾಗ ಸಾಧುಗಳು? ಕೇವಲ ಕುಂಭಮೇಳದಲ್ಲಿ ಮಾತ್ರ ಕಾಣಿಸ್ಕೊಳ್ಳುವಂತಹ ಇವರು ಅದಾದ ನಂತರ ಎಲ್ಲಿಗೆ ಹೋಗ್ತಾರೆ ಅಂಡ್ ಬರೋದಾದ್ರೂ ಎಲ್ಲಿಂದ ಅವ್ರು ಬರ್ತಾರೆ? ಇವೆಲ್ಲವೂ ಕೂಡ ತುಂಬಾ ನಿಗೂಢ, ಅದೇ ರೀತಿ ಅಷ್ಟೇ ಕುತೂಹಲ ಕೂಡ. ಹಾಗಾಗಿ ಈ ಕುತೂಹಲದಿಂದ ನಾಗ ಸಾಧುಗಳ ಬಗ್ಗೆ ಅಧ್ಯಯನವನ್ನ ಮಾಡಿದಾಗ ಒಂದಷ್ಟು ಅಚ್ಚರಿಯ ವಿಚಾರಗಳು ತಿಳ್ಕೊಳ್ತಾ ಹೋದೆ. ಅದನ್ನ ಖಂಡಿತವಾಗ್ಲೂ ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ತೀನಿ. ಪ್ರಾರಂಭದಲ್ಲಿ ವೇದವ್ಯಾಸರು ವನರೂಪಿ ಸನ್ಯಾಸಿ ಪರಂಪರೆಯನ್ನ ಪ್ರಾರಂಭ ಮಾಡ್ತಾರೆ. ಅದಾದ ನಂತರ ಶುಕದೇವ, ಋಷಿ ಮುನಿಗಳು, ಅದೇ ರೀತಿ ಸಂತರು ಈ ಪರಂಪರೆಯನ್ನ ತಮಗೆ ಅನಿಸಿದ ಹಾಗೆ ಒಂದು ಹೊಸ ರೂಪವನ್ನ ಕೊಟ್ಟು ಬೆಳೆಸ್ತಾ ಹೋಗ್ತಾರೆ. ಈ ಸನ್ಯಾಸಿಗಳಿಗೆ ಆದಿಗುರು ಶಂಕರಾಚಾರ್ಯರು ಆಧ್ಯಾತ್ಮಿಕ ಶಕ್ತಿಯ ಜೊತೆಗೆ ಆಕ್ರಮಣಕಾರರನ್ನ ಎದುರಿಸುವಂತಹ ಆ ಕಲೆಯ ಪರಿಚಯವನ್ನ ಮಾಡಿಕೊಡ್ತಾರೆ. ವ್ಯಾಯಾಮಗಳಿಂದ ಶರೀರವನ್ನ ಸದೃಢಗೊಳಿಸಿ ಶಸ್ತ್ರಾಭ್ಯಾಸವನ್ನ ಕರಗತ ಮಾಡ್ಕೊಳ್ಳೋದಕ್ಕೆ ಸಾಧುಗಳಿಗೆ ಸೂಚನೆಯನ್ನ ಕೂಡ ನೀಡ್ತಾರೆ. ಹಾಗಾಗಿ ನಾಗ ಸಾಧುಗಳು ಯುದ್ಧ ಕಲೆಯಲ್ಲಿ ನಿಪುಣರಾಗಿರ್ತಾರೆ. ನಾಗ ಸಾಧುಗಳ ಅಖಾಡದಲ್ಲಿ 3 ವಿಧ ಇದೆ. ಒಂದು ಶೈವ ಅಖಾಡ, ಅದೇ ರೀತಿ ವೈಷ್ಣವ ಅಖಾಡ, ಇನ್ನೊಂದು ಉದಾಸೀನ್. ನಾಗ ಸಾಧು ಆಗುವಂಥದ್ದು ಅಂತ ಹೇಳಿದ್ರೆ ಅದು ಅಷ್ಟು ಸುಲಭ ಅಂತೂ ಅಲ್ಲವೇ ಅಲ್ಲ. ಅಂಡ್ ನಾಗ ಸಾಧುಗಳು ತಮ್ಮ ಅಖಾಡದಲ್ಲಿ ಯಾರನ್ನೂ ಕೂಡ ಅಷ್ಟು ಸುಲಭವಾಗಿ ಸೇರಿಸ್ಕೊಳ್ಳೋದಿಲ್ಲ. ಅಲ್ಲಿ ಒಬ್ಬ ಗುರು ತನ್ನ ಶಿಷ್ಯ ಅಂತ ಯಾರನ್ನಾದ್ರೂ ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ರೆ ಆತ ಕಠಿಣ ಸವಾಲುಗಳನ್ನ, ಒಂದಷ್ಟು ಕಠಿಣ ಪರೀಕ್ಷೆಗಳನ್ನ ಎದುರಿಸಬೇಕಾಗತ್ತೆ. ತಪ, ಬ್ರಹ್ಮಚರ್ಯ, ವೈರಾಗ್ಯ, ಧ್ಯಾನ, ಸನ್ಯಾಸ, ಅದೇ ರೀತಿ ಧರ್ಮಕ್ಕೆ ಅನುಸಾರವಾಗಿ ನಿಷ್ಠೆ, ಶ್ರದ್ಧೆ, ಇವೆಲ್ಲದರ ಪರೀಕ್ಷೆಗಳು ನಡೀತಾನೆ ಹೋಗುತ್ತೆ. ಅದಾದ ನಂತರ ತಮ್ಮ ಮುಂಡನ, ಅದೇ ರೀತಿ ಪಿಂಡದಾನದ ನಂತರ ಗುರುಮಂತ್ರವನ್ನ ಪಡೆದು ಸನಾತನ ಧರ್ಮದಲ್ಲಿ ನಾಗ ಸಾಧುಗಳಾಗಿ ಅವರು ದೀಕ್ಷಿತರಾಗ್ತಾರೆ. ವೀಕ್ಷಕರೇ, ಸಾಂಸಾರಿಕ ಜೀವನದಿಂದ ವಿರಕ್ತರಾಗಿ ಇಂದ್ರಿಯ ನಿಯಂತ್ರಣದಲ್ಲಿ ನಾಗ ಸಾಧುಗಳು ಇರಬೇಕಾಗತ್ತೆ. ಎಲ್ಲ ಆಸೆ, ಎಲ್ಲ ಮಾಯೆ, ಮೋಹ ಇವೆಲ್ಲದರಿಂದ ಕೂಡ ಅವರು ಸಂಪೂರ್ಣವಾಗಿ ದೂರ ಇರಬೇಕಾಗತ್ತೆ. ಜೀವನದ ಆ ನಿಸ್ಸಾರತೆ, ಅನಿಶ್ಚಿತತೆ ವಿಚಾರ ಇದೆಲ್ಲವೂ ಕೂಡ ಅವರಿಗೆ ತಿಳಿದಿರಬೇಕು. ನಾಗ ಸಾಧುಗಳಿಗೆ ಮೊದಲು ಬ್ರಹ್ಮಚಾರಿ ಆಗೋ ಹಾಗೆ ಶಿಕ್ಷಣವನ್ನ ನೀಡಲಾಗತ್ತೆ. ಅಂಡ್ ಈ ಪರೀಕ್ಷೆ ಮುಗಿದ ನಂತರ ಮಹಾಪುರುಷ, ಅದೇ ರೀತಿ ಅವಧೂತ ದೀಕ್ಷೆಯನ್ನ ನೀಡಲಾಗತ್ತೆ. ಅದಾದ ನಂತರದ ಪರೀಕ್ಷೆಯಲ್ಲಿ ಸ್ವಯಂ ಪಿಂಡದಾನ ಆಗತ್ತೆ. ಅಂಡ್ ಅದಾದ ನಂತರ ದಂಡಿ ಸಂಸ್ಕಾರ ನಡೆಯುತ್ತೆ. ಇದನ್ನ ಬಿಜವಾನ್ ಅಂತ ಹೇಳಲಾಗತ್ತೆ. ಅಂದ್ರೆ ದಂಡಿ ಸಂಸ್ಕಾರ ಅಂತ ಹೇಳಿದ್ರೆ ಇಲ್ಲಿ ಲಿಂಗಚ್ಛೇದ ಅಂತ ಅರ್ಥ. ನಾಗ ಸಾಧು ಆಗೋದಕ್ಕೆ ಕನಿಷ್ಠ ಅಂದ್ರೂ ಒಂದು 12 ವರ್ಷ ಅಲ್ಲ, ಅದಕ್ಕಿಂತ ಜಾಸ್ತಿನೂ ಹಿಡಿಯುತ್ತೆ. ಎಷ್ಟು ವರ್ಷ ಆದ್ರೂ ಆಗುತ್ತೆ. ಅಲ್ಲಿ ನಾಗ ಪಂಥವನ್ನ ಸೇರೋದಕ್ಕೂ ಕೂಡ ಮೊದಲು ಆ ವ್ಯಕ್ತಿಯ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸೋದಕ್ಕೆ ಸುಮಾರು 6 ವರ್ಷ ಹಿಡಿಯುತ್ತೆ. ಈ 12 ವರ್ಷ ಆತ ಒಂದು ಲಂಗೋಟಿಯನ್ನ ಬಿಟ್ರೆ ಬೇರೆ ಯಾವ ವಸ್ತ್ರವನ್ನು ಕೂಡ ಧರಿಸೋ ಹಾಗೆ ಇರೋದಿಲ್ಲ. ಅಂತಿಮ ಪರೀಕ್ಷೆ ಆದಂತ ಆತನನ್ನ ದಿಗಂಬರ, ಅದೇ ರೀತಿ ಶ್ರೀ ದಿಗಂಬರ ಅಂತ 2 ವರ್ಗ ಮಾಡಲಾಗತ್ತೆ. ದಿಗಂಬರ ಒಂದು ಲಂಗೋಟಿಯಲ್ಲಿ ಇರ್ತಾರೆ, ಆದ್ರೆ ಶ್ರೀ ದಿಗಂಬರರು ಯಾವುದೇ ವಸ್ತ್ರ ಇಲ್ಲದೆ ನಗ್ನರಾಗಿರ್ತಾರೆ. ಶ್ರೀ ದಿಗಂಬರ ನಾಗವರ ಲಿಂಗವನ್ನ ಭಗ್ನ ಮಾಡಲಾಗತ್ತೆ. ಕುಂಭಮೇಳದಲ್ಲಿ ಅಂತಿಮ ಪ್ರತಿಜ್ಞೆನ ಸ್ವೀಕಾರ ಮಾಡಿದ ನಂತರ ಲಂಗೋಟಿಯನ್ನು ಅವರು ವರ್ಜಿಸಬೇಕಾಗತ್ತೆ. ಜೀವನ ಪರ್ಯಂತ ಅವರು ಇದೇ ಸ್ಥಿತಿಯಲ್ಲಿ ಇರಬೇಕು. ಅಷ್ಟಕ್ಕೂ ಕೇವಲ ಕುಂಭಮೇಳದಲ್ಲಿ ಮಾತ್ರ ಕಾಣಿಸ್ಕೊಳ್ಳುವಂತಹ ನಾಗ ಸಾಧುಗಳು ಹಾಗಾದ್ರೆ ಉಳಿದ ದಿನ ಎಲ್ಲಿರ್ತಾರೆ? ಇದು ಬಹಳ ಜನರಿಗೆ ಕಾಡುವಂತ ಒಂದು ಪ್ರಶ್ನೆ, ಒಂದು ಕುತೂಹಲ ಕೂಡ ಇದೆ. ಉಳಿದ ಕಾಲ ನಾಗ ಸಾಧುಗಳು ಎಲ್ಲಿರ್ತಾರೆ ಅಂತ ಹೇಳಿದ್ರೆ ಅಖಾಡದ ಆಶ್ರಮ ಆಗಿರಬಹುದು, ಮಂದಿರಗಳಲ್ಲಿ ಇರ್ತಾರೆ. ಅಂದ್ರೆ ಸಾರ್ವಜನಿಕವಾಗಿ ಅವ್ರು ಎಲ್ಲೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ. ಇನ್ನೊಂದಷ್ಟು ಜನ ತಪಸ್ಸು ಮಾಡೋದಕ್ಕೆ ಹಿಮಾಲಯ, ಎತ್ತರದ ಪರ್ವತದ ಗುಹೆ, ಹೀಗೆ ಇಲ್ಲೆಲ್ಲವೂ ಕೂಡ ಅವರು ಜೀವನವನ್ನ ನಡೆಸ್ತಾ ಇರ್ತಾರೆ. ಆದ್ರೆ ಯಾವತ್ತೂ ಕೂಡ ಸಾರ್ವಜನಿಕ ಜೀವನಕ್ಕೆ ಅವರು ಬರೋದಿಲ್ಲ. ಅಖಾಡದ ಆದೇಶದ ಹಾಗೆ ನಾಗ ಸಾಧು ಕೇವಲ ಬರಿಗಾಲಿನಲ್ಲೇ ಸುತ್ತಾಡ್ತಾರೆ. ಈ ಸಮಯದಲ್ಲಿ ಯಾವುದಾದ್ರೂ ಹಳ್ಳಿಯಲ್ಲಿ ಅನುಕೂಲವಾದಂತಹ ಜಾಗದಲ್ಲಿ ಜೋಪಡಿಯನ್ನ ಕಟ್ಕೊಂಡು ಅಗ್ನಿಕುಂಡವನ್ನ ನಿರ್ಮಿಸಿ ಚಿಲುಮೆಯನ್ನ ಎಳಿತಾ ಇರ್ತಾರೆ. ಇನ್ನು ಕುಂಭಮೇಳದ ಸಮಯದಲ್ಲಿ ಸಾಧುಗಳು ಕಾಣಿಸ್ಕೊಳ್ತಾರೆ, ಆದ್ರೆ ಅದಾದ ನಂತರ ಅದೃಶ್ಯರಾಗಿ ಬಿಡ್ತಾರೆ.
ವಸ್ತ್ರ ಇಲ್ಲದೆ ಕೇವಲ ಭಸ್ಮವನ್ನ ಲೇಪಿಸ್ಕೊಂಡು ಅಗ್ನಿಕುಂಡ ಭಸ್ಮವನ್ನ ಹಣೆಯಲ್ಲಿ ಧರಿಸಿ ಕುಂಭಮೇಳದ ಪವಿತ್ರ ಸ್ನಾನದ ನಂತರ ಶ್ರದ್ಧಾವಂತರ ಎದುರು ಮಾತ್ರ ಅವರು ನಿಲ್ತಾರೆ. ನಾಗ ಸಾಧುಗಳು ಕುಂಭಮೇಳದ ಪವಿತ್ರ ಸ್ನಾನದ ಸಮಯದಲ್ಲಿ 17 ಶೃಂಗಾರಗಳನ್ನ ಮಾಡ್ಕೊಳ್ತಾರೆ. ಶೃಂಗಾರದ ನಂತರ ತಮ್ಮ ಇಷ್ಟ ದೈವರನ್ನ ಪ್ರಾರ್ಥನೆ ಕೂಡ ಮಾಡ್ತಾರೆ. ಇಲ್ಲಿ ಲಂಗೋಟಿ, ವಿಭೂತಿ, ಚಂದನ, ಇನ್ನು ಸೊಂಟದಲ್ಲಿ ಹೂಮಾಲೆ, ಹಣೆಯಲ್ಲಿ ಶ್ರೀಚೂರ್ಣ, ತಿಲಕ, ಕುಂಡಲ, ಚಿಮಟಿಗೆ, ಡಮರು ಅಥವಾ ಕಮಂಡಲ, ಇನ್ನು ಕಾಲಿಗೆ ಕಬ್ಬಿಣ ಅಥವಾ ಬೆಳ್ಳಿಯ ಕಡ್ಗ, ಉಂಗುರ, ಪಂಚಕೇಶ, ಇನ್ನು ಗಂಟು ಹಾಕಿದ ಜಟಿ, ಕಣ್ಕಪ್ಪು, ಕೈಯಲ್ಲಿ ಬಳೆ ಅಥವಾ ಖಡ್ಗ, ವಿಭೂತಿ ಲೇಪನ, ಅದೇ ರೀತಿ ತೋಳುಗಳಿಗೆ ರುದ್ರಾಕ್ಷಿ ಮಾಲೆ. ಇದು ಅವರ 17 ಶೃಂಗಾರಗಳು. ಈ ನಾಗ ಸಾಧುಗಳ ಕೋಪ ಇದೆಯಲ್ಲ, ಅದು ಭಯಂಕರ ಅಂತಾನೆ ಹೇಳ್ಬೋದು. ಅವರಾಗಿ ಅವರು ಯಾರಿಗೂ ತೊಂದರೆಯನ್ನು ಕೊಡೋದಕ್ಕೆ ಹೋಗೋದಿಲ್ಲ. ಆದರೆ ಕಾರಣ ಇಲ್ಲದೆ ಅವರನ್ನ ನೀವು ಕೆಣಕಿದ್ರೆ, ಅವರಿಗೆ ತೊಂದರೆಯನ್ನ ಕೊಟ್ರೆ ಶಿವನ ರುದ್ರ ತಾಂಡವವನ್ನೇ ನೋಡ್ಬೇಕಾಗತ್ತೆ. ಇನ್ನು ಈ ನಾಗ ಸಾಧುಗಳಲ್ಲಿ ಮಹಿಳೆಯರು ಇರೋದಿಲ್ವಾ? ಈ ಒಂದು ಪ್ರಶ್ನೆ ಇದೆ. ಖಂಡಿತವಾಗ್ಲೂ ಇದ್ದಾರೆ, ಆದರೆ ತೀರಾ ಕಡಿಮೆ ಅಂತ ಹೇಳ್ಬಹುದು. ಮಹಿಳಾ ಸಾಧುಗಳು ಕಾವಿ ವಸ್ತ್ರವನ್ನ ಸುತ್ಕೊಂಡಿರ್ತಾರೆ. ಮಹಿಳಾ ನಾಗ ಸಾಧು ಆಗುವ ಮುನ್ನ ತನ್ನ ಗತ ಜೀವನದ ಬಗ್ಗೆ, ಅಂದ್ರೆ ತನ್ನ ಹಿಂದಿನ ಜೀವನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಅಲ್ಲಿ ನೀಡಬೇಕಾಗುತ್ತೆ. ಹೀಗೆ ಕಠಿಣ ಸಾಧನೆಯನ್ನ ಮಾಡೋದಕ್ಕೆ ತಾನು ಅರ್ಹಳೆ ಅನ್ನುವಂಥದ್ದನ್ನ ಆ ಮೂಲಕ ಖಾತ್ರಿಪಡಿಸ್ಕೊಳ್ಬೇಕು. ಇವರು ಕೂಡ ಜೀವಿಸಿರುವಾಗಲೇ ಸ್ವತಃ ತನ್ನ ಪಿಂಡದಾನವನ್ನ ಕೊಡಬೇಕು, ಮುಂಡನವನ್ನ ಮಾಡಿಸ್ಕೊಳ್ಬೇಕು. ನದಿಯಲ್ಲಿ ಸ್ನಾನವನ್ನ ಮಾಡಿದ ನಂತರ ಸದಾ ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾ ಇರಬೇಕು. ಬೆಳಗ್ಗೆ ಬ್ರಾಹ್ಮ ಮುಹೂರ್ತದಲ್ಲಿ ಎದ್ದು ಶಿವ ಜಪವನ್ನ ಮಾಡಬೇಕು. ಸಂಜೆ ದತ್ತಾತ್ರೇಯರ ಪೂಜೆಯನ್ನ ಕೂಡ ಮಾಡಬೇಕು. ಪುರುಷ ನಾಗ ಸಾಧುಗಳ ಹಾಗೆ ಇವರಿಗೂ ಕೂಡ ದೀಕ್ಷೆ ಆಗುತ್ತೆ. ಕುಂಭಮೇಳದ ಸಮಯದಲ್ಲಿ ಪುರುಷ ನಾಗ ಸಾಧುಗಳ ಪವಿತ್ರ ಸ್ನಾನವಾದ ನಂತರ ಇವರು ಪವಿತ್ರ ಸ್ನಾನವನ್ನ ಮಾಡ್ತಾರೆ. ಅಂಡ್ ಇವರು ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಳುವಂಥದ್ದು ತುಂಬಾ ಅಂದ್ರೆ ತುಂಬಾ ಅಪರೂಪ. ಇನ್ನು ನಾಗ ಸಾಧುಗಳಿಗೆ ಈ ಶಸ್ತ್ರಾಭ್ಯಾಸಗಳ ಅಗತ್ಯ ಏನಿದೆ ಅಂತ ಬಹಳಷ್ಟು ಜನ ಕೇಳ್ತಾರೆ. ಇದಕ್ಕೆ ಉತ್ತರ 1664ರ ಯುದ್ಧ. ಮೊಘಲ್ ದೊರೆ ಔರಂಗಜೇಬನ ಸುಲ್ತಾನ್ ಪಡೆಯ ವಿರುದ್ಧ ಇದೇ ನಾಗ ಸಾಧುಗಳು ಗೆಲ್ತಾರೆ. ಇವರೊಂಥರ ಹಿಂದೂ ಧರ್ಮದ ಸ್ಪೆಷಲ್ ಆರ್ಮಿ ಇದ್ದ ಹಾಗೆ. ಸಾಕಷ್ಟು ಬಾರಿ ಹಿಂದೂಗಳಿಗೆ ತೊಂದರೆ ಆದಾಗ ಶಸ್ತ್ರವನ್ನ ಹಿಡಿದು ಹೋರಾಟವನ್ನ ಮಾಡಿದ್ದಾರೆ. ಸಾಕಷ್ಟು ನಾಗಗಳು ಪ್ರಾಣ ತ್ಯಾಗವನ್ನ ಕೂಡ ಮಾಡಿದ್ದಾರೆ. ಅದೇ ಕಾರಣಕ್ಕೆ ಭಾರತೀಯರು ಇವರನ್ನ ದೇವದೂತರು ಅಂತ ಭಾವಿಸುವಂಥದ್ದು. ಇವರನ್ನ ಗೌರವಿಸೋದು ಅದೇ ಕಾರಣಕ್ಕೆ, ಇವರನ್ನ ಪೂಜಿಸೋದು ಅದೇ ಕಾರಣಕ್ಕೆ. ಹೀಗಾಗಿ ನಾಗ ಸಾಧುಗಳ ಬಗ್ಗೆ ತಿಳ್ಕೊಳ್ತಾ ಹೋದ್ರೆ ಸಾಕಷ್ಟು ನಿಗೂಢ ವಿಚಾರಗಳು ನಮಗೆ ತೆರೆದುಕೊಳ್ತಾ ಹೋಗುತ್ತವೆ. ಪ್ರತಿ ಭಾರತೀಯ ಕೂಡ ಅವರ ಬಗ್ಗೆ ತಿಳ್ಕೊಳ್ಳೇಬೇಕು. ಏನಂತೀರಾ? ಕಾಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.